ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ಅರಿಶಿಣ ಶಾಸ್ತ್ರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ನಮ್ಮ ಹಿರಿಯ ಅಕ್ಕನ ಮೊಮ್ಮಕ್ಕಳ ಶಾಲು ಮತ್ತು ಕಿರುಗುಣಿ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಆ ಅರಿಶಿಣ ಶಾಸ್ತ್ರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ರೆಡಿಯಾಗಿ ಬಂದಿದ್ದೀನಿ, ನೋಡ್ಬೋದು. ಹಾಗೆ ನಾನು ಹೆಚ್ಚೇನು ಮೇಕಪ್ ಮಾಡ್ಕೊಳ್ಳೋದಿಲ್ಲ, ನಾನೇ ಇಲ್ಲಿ ಫಸ್ಟ್ ಬಂದಿದ್ದೀನಿ. ಇನ್ನು ಎಲ್ಲರೂ ಕೂಡ ರೆಡಿಯಾಗಿ ಬರ್ತಾ ಇದ್ದಾರೆ, ಒಬ್ಬೊಬ್ಬರೇ ಬರ್ತಾರೆ. ಇವಾಗ ನಾನೇ ಬಂದಿದ್ದೀನಿ. ಮೊದಲು ಇನ್ನೂ ಚೇರ್ ಕೂಡ ಹಾಕಿರಲಿಲ್ಲ, ಇವಾಗ ಒಂದೊಂದಾಗಿ ಚೇರೆಲ್ಲ ಹಾಕಿದ್ರು. ಹಾಗೆ ಇಲ್ಲಿ ಮೊದಲೇ ನಮ್ಮ ಭಾವ ಬಂದಿದ್ದರು, ಅವರಷ್ಟೇ ಬಂದಿದ್ದರು, ಇನ್ನು ಹೆಣ್ಮಕ್ಳು ಯಾರೂ ಬಂದಿರಲಿಲ್ಲ. ಸ್ವಲ್ಪ ಅಲ್ಲೇ ಮಾತಾಡ್ತಾ ಕೂತ್ಕೊಂಡೆವು. ಆವಾಗಲೇ ಒಂದು 5 ನಿಮಿಷದಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ನೋಡ್ಬೋದು. ಇವರು ನಮ್ಮ ಹಿರಿಯ ಅಕ್ಕ, ಅವರ ಮೊಮ್ಮಕ್ಕಳ ಕಾರ್ಯಕ್ರಮ. ಹಾಗೆ ಇಲ್ಲಿ ನಮ್ಮ ತಂದೆ ತಾಯಿ ಕೂಡ ಇವಾಗ ತಾನೇ ಬಂದರು. ಚಿಂಟು ಕೂಡ ಅವನ ಚಿಪ್ಸ್ ಜೊತೆಗೆ ಬಂದು. ಹಾಗೆ ಇಲ್ಲಿ ನಮ್ಮ ಅಕ್ಕ ಒಬ್ಬರು ಮೆಹಂದಿಯನ್ನು ಹಾಕ್ಕೊಳ್ತಾ ಇದ್ದಾರಲ್ವ, ನಮ್ಮ ಜ್ಯೋತಿ ಅಕ್ಕ. ಅವರು ಎಲ್ಲರನ್ನ ಮೆಹಂದಿ ತುಂಬಾ ಚೆನ್ನಾಗಿ ಡಿಸೈನನ್ನು ಹಾಕ್ತಾರೆ. ಅವತ್ತು ಮೆಹಂದಿ ಹಾಕ್ಕೊಳ್ಳೋದಕ್ಕೆ ಅವ್ರಿಗೆ ಆಗಿರಲಿಲ್ಲ. ಹಾಗಾಗಿ ಫಂಕ್ಷನ್ ದಿವಸನೇ ಹಾಕ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇನ್ಸ್ಟಂಟ್ ಮೆಹಂದಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ನನ್ನ ಕೈಗೆ ಅವರೇ ಹಾಕಿದರು. ನೆಕ್ಸ್ಟ್ ಡೇ ಇವಾಗ ಫಂಕ್ಷನಲ್ಲಿಯೇ ಹಾಕ್ಕೊಳ್ತಾ ಇದ್ದಾರೆ. ಯಾವಾಗಲೂ ಕೂಡ ಅವರು ಇಷ್ಟೇ ಅರ್ಜೆಂಟಲ್ಲಿಯೇ ಹಾಕ್ಕೊಳ್ಳೋದಾಗುತ್ತೆ, ಈ ಥರನೇ ಆಗುತ್ತೆ ಇವಾಗ. ಹಾಗೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಅರಿಶಿಣ ಶಾಸ್ತ್ರ. ನಾವೆಲ್ಲರೂ ಕೂಡ ಸಮಯಕ್ಕೆ ಬಂದಿದ್ವಿ, ಆದರೆ ಸ್ಟುಡಿಯೋದವರು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ತುಂಬಾ ಲೇಟ್ ಆಯಿತು ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೆ. ಇವಾಗ ತಾನೇ ನಮ್ಮ ಅತ್ತಿಗೆ ಕೂಡ ಬಂದಿದ್ದಾರೆ, ನೋಡ್ಬೋದು. ನಮ್ಮ ಅಣ್ಣನ ಮಗಳು. ಹಾಗೆ ಅವಳು ಆ್ಯಂಕ್ರಿಂಗ್ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾಳೆ, ನೋಡ್ಬೋದು. ಅವಳು ಖುಷಿಯಿಂದ ನಾನು ಆ್ಯಂಕ್ರಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು ಮಾಡ್ತಾ ಇದ್ದಾಳೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆ್ಯಂಕ್ರಿಂಗ್ ಮಾಡೋದು ಅಥವಾ ಏನಾದರೂ ಡ್ಯಾನ್ಸ್ ಮಾಡೋದು, ಹಾಡನ್ನು ಹೇಳೋದು, ಈ ಥರ ಯಾರಾದರೂ ಮನೆಯಲ್ಲಿ ಮಾಡೋದಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಅವರನ್ನು ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸ್ಟೇಜ್ ಫಿಯರ್ ಅನ್ನೋದು ಮಕ್ಕಳಲ್ಲಿ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಚಿಂಟುನ ನೋಡ್ತಾ ಇದ್ದೀರಲ್ವ, ಅವನ ಚಿಪ್ಸ್ ತಿನ್ನೋದ್ರಲ್ಲಿಯೇ ಬ್ಯುಸಿಯಾಗಿದ್ದಾನೆ. ಹಾಗೆ ಅವನ ಆಟ ಅವನು ಶುರು ಮಾಡಿಕೊಂಡಿದ್ದಾನೆ. ಒಂದು ಮಾತು ಹೇಳಲೇಬೇಕು, ಸಂಗೀತ ಕಾರ್ಯಕ್ರಮ ಹಾಗೆ ಅರಿಶಿಣ ಶಾಸ್ತ್ರದ ಕಾರ್ಯಕ್ರಮ ಇತ್ತು ಅವತ್ತು. ಎಲ್ಲರೂ ಕೂಡ ಬಂದವರು ತುಂಬಾ ಲೇಟ್ ಆದರೂ ಕೂಡ ಎಲ್ಲರೂ ಕೂಡ ಪೂರ್ತಿ ಕಾರ್ಯಕ್ರಮ ಮುಗಿಯುವವರೆಗೂ ಉಳಿದುಕೊಂಡು ಹೋಗಿದ್ದಾರೆ. ಹಾಗೆ ಇಲ್ಲಿ ಊಟ ಕೂಡ ಬೇಗನೆ ಸ್ಟಾರ್ಟ್ ಮಾಡಿಸಿದ್ವಿ. ಯಾಕೆ ಅಂತಂದರೆ ತುಂಬ ಲೇಟ್ ಆದರೆ ಮತ್ತೆ ಊಟಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು ಫಂಕ್ಷನ್ ಲೇಟ್ ಆದರೂ ಕೂಡ ಊಟ ಸ್ಟಾರ್ಟ್ ಮಾಡಿಬಿಡಲಿ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿಸಿದ್ರು. ಹಾಗೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾತನ್ನು ಆಡ್ತಾ ಇದ್ದಾರೆ. ಹಾಗೆ ಲೇಟ್ ಆಗ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಗೇಮ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ಬೋದು. ಗೇಮ್ಸ್ ಆಡೋದ್ರಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಕೂಡ. ಹಾಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಸೇರಿಕೊಂಡು ಗೇಮನ್ನು ಆಡಿದ್ದೀವಿ. ಚಿಕ್ಕವರು ಮಾತ್ರನೇ ಅಂತ ಏನೂ ಇಲ್ಲ, ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ. ಈ ಎಲ್ಲ ವೀಡಿಯೋಸ್ಗಳನ್ನು ಸಪ್ರೇಟಾಗಿ ನಾನು ಶಾರ್ಟ್ಸ್ಗಳ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಅವೆಲ್ಲ ವೀಡಿಯೋಸ್ಗಳನ್ನು ಕಂಟಿನ್ಯೂ ಆಗಿ ಶೇರ್ ಮಾಡಿಕೊಂಡಾಗ ತುಂಬಾ ಲಾಂಗ್ ವೀಡಿಯೋ ಆಗುತ್ತೆ. ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇಲ್ಲ, ಇದರಲ್ಲಿ ಸ್ವಲ್ಪನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಶಾರ್ಟ್ಸ್ ವೀಡಿಯೋಸ್ಗಳನ್ನು ಕೂಡ ನೀವು ನೋಡಿ. ಹಾಗೆ ನನ್ನ ಚಾನಲನ್ನು ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನನ್ನು ಬರುತ್ತೆ ಎಲ್ಲ ವೀಡಿಯೋಸ್ಗಳದ್ದು. ನೀವು ಕೂಡ ಕಂಟಿನ್ಯೂ ಆಗಿ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಬೋದು. ಹಾಗೆ ವೀಡಿಯೋಗಳು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ತಪ್ಪದೇ ತಿಳಿಸಿ. ಇಲ್ಲಿ ಬಳೆಗಳನ್ನು ಇಡ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ಎಲ್ಲರೂ ಕೂಡ ಅಂದರೆ ಒಬ್ಬೊಬ್ಬರೇ ಬಂದು ಬಳೆಗಳನ್ನು ಇಡ್ತಾ ಇದ್ದಾರೆ. ಅಂದರೆ ಎಲ್ಲಗಳನ್ನು ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಸ್ಟುಡಿಯೋದವರು ಬಂದಿರಲಿಲ್ಲ. ಆದರೆ ಒಂದೊಂದೇ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೊದಲಿಗೆ ಇಲ್ಲಿ ಎಲ್ಲರೂ ಕೂಡ ಹೋಗಿ ಬಳೆಗಳನ್ನು ಇಡ್ತಾ ಇದ್ದೀವಿ. ಹಾಗೆ ಇಲ್ಲೊಂದು ಇಂಪಾರ್ಟೆಂಟ್ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ ಈ ಥರದ ಫ್ಯಾಮಿಲಿ ಫಂಕ್ಷನ್ಸ್ಗಳಲ್ಲಿ ಮೊದಲಿಗೆ ಹಿರಿಯರು ಹಾಗೆ ಚಿಕ್ಕಮ್ಮ ಚಿಕ್ಕಪ್ಪ ಹಾಗೆ ಸೋದರ ಮಾವ ಸೋದರತ್ತೆ ಇವರೆಲ್ಲರೂ ಕೂಡ ಮುಂದಾಗಿ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ಕೂಡ ಕರೆಯೋದನ್ನು ವೇಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಊಟದಲ್ಲಿ ಏನೇನಿದೆ ಅಂದರೆ ಪಾನಿಪೂರಿ ಮತ್ತು ದೋಸೆಯನ್ನು ಇಟ್ಟಿದ್ರು. ಹಾಗೆ ರೈಸ್ ಕೂಡ ಮಾಡಿದರು, ರೈಸ್ ಮತ್ತು ಮಜ್ಜಿಗೆ, ವೆಜ್ ಪಲಾವ್ ಮತ್ತು ಮಜ್ಜಿಗೆಯನ್ನು ಇಟ್ಟಿದ್ರು. ಹಾಗೆ ನಿಮಗೂ ಕೂಡ ಈ ಥರ ಫಂಕ್ಷನ್ಸ್ಗಳಲ್ಲಿ ದೋಸೆ ಹಾಗೆ ಅಡುಗೆ ಅಥವಾ ಸ್ನ್ಯಾಕ್ಸು ಪಾನಿಪೂರಿ ಈ ಥರ ಏನಾದರೂ ಇಡಬೇಕು ಅಂತ ಇದ್ದರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇವರ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಬುಕ್ ಮಾಡಬಹುದು. ತುಂಬಾ ಚೆನ್ನಾಗಿ
ಟೇಸ್ಟಿಯಾಗಿ ಅಡುಗೆಯನ್ನು ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿ ರಿಯಲ್ ಗೇಮು ಸ್ಟಾರ್ಟ್ ಆಗಿದೆ, ನೋಡ್ಬೋದು. ಏನು ಅಂತಂದರೆ ಇಲ್ಲಿ ಮಕ್ಕಳೆಲ್ಲ ಅವರ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಕ್ಕ ಮತ್ತು ಭಾವನಿಗೆ ಸತಾಯಿಸೋದು ಪ್ಲ್ಯಾನ್ ಇದೆ. ಏನು ಅಂತಂದರೆ ಇಲ್ಲಿ ಪಾನಿಪುರಿಯಲ್ಲಿ ಫುಲ್ ಖಾರ ಮತ್ತು ಉಪ್ಪು, ಸಕ್ಕರೆ, ಲವಂಗ ಇದೆಲ್ಲವನ್ನು ಮಿಕ್ಸ್ ಮಾಡಿ ಅದರಲ್ಲಿ ಹಾಕಿ ಅವರನ್ನು ತಿನ್ನಿಸೋರಿದ್ದಾರೆ. ಪೂರ್ತಿ ವಿಡಿಯೋನ ಕೂಡ ನಾನು ಶಾರ್ಟ್ಸ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಕೆಲವೊಂದು ಕ್ಲಿಪ್ಸ್ಗಳನ್ನು ಮಾತ್ರ ನಿಮ್ಮ ಜೊತೆ ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ತುಂಬ ಲಾಂಗ್ ಆದರೆ ಹೆಚ್ಚು ಜನ ಇಷ್ಟಪಡೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ಗಳನ್ನು ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಟೋಟಲಿ ಫುಲ್ ವೀಡಿಯೋಸ್ಗಳೆಲ್ಲ ಕೂಡ ಶಾರ್ಟ್ಸ್ಗಳ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಇಲ್ಲಿ ನೋಡಿ ಏನೇನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಫ್ಯಾಮಿಲಿ ಫಂಕ್ಷನಲ್ಲೂ ಕೂಡ ನೀವು ಇದೇ ಥರ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಕಮೆಂಟ್ ಮೂಲಕ ನಿಮಗೆ ತಿಳಿದ, ನಿಮಗೆ ಅನಿಸಿದ ಅನುಭವವನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಪಾಪ ತಿನ್ನೋವರ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತ. ತುಂಬಾ ಖಾರ ಮತ್ತು ಉಪ್ಪನ್ನು ಹಾಕಿದ್ದಾರೆ. ಅವರು ತಿಂದು ಅವರ ರಿಯಾಕ್ಷನನ್ನು ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಅಡುಗೆ ಮಾಡುವವರ ಹತ್ರ ಹೋಗಿ ಎಲ್ಲನೂ ಕೂಡ ತಗೊಂಡು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಇವಾಗ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಅಕ್ಕ 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 ಸ್ವಿಚ್ ಇಲ್ಲ, ಎಕ್ಸ್ಚೇಂಜ್ ಅನ್ನು. ಸ್ವೀಟು ಸ್ವಿಚ್ ಎರಡು ಒಂದೇ ಆಗ್ಯಾವ. ಪಾನಿಪುರಿ ತಿಂದವರ ರಿಯಾಕ್ಷನ್ ಶಾರ್ಟ್ಸ್ಗಳ ಮೂಲಕ ಶೇರ್ ಮಾಡ್ಕೊಳ್ತೀನಿ. ತಪ್ಪದೆ ನೋಡಿ. ಆ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲರೂ ಕಪಲ್ಸನ್ನು ಸೇರಿಕೊಂಡು ಡ್ಯಾನ್ಸನ್ನು ಮಾಡ್ತಾ ಇದ್ದೀವಿ. ಅಷ್ಟೇನು ಪ್ರೊಫೆಷ್ನಲ್ ಆಗಿ ಯಾರೂ ಕೂಡ ಕಲ್ತಿಲ್ಲ, ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅಷ್ಟೇ. ಲಾಲಿಪಾಪ್ ಗೇಮ್ ನೋಡಿ, ಮಕ್ಕಳು ಲಾಲಿಪಾಪ್ ತಿಂದೇ ಇರ್ತಾರ, ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಅರಿಶಿಣ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಲೇಟ್ ಆಗೋಗಿತ್ತು. ಊಟದ ವಿಡಿಯೋ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಮತ್ತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ನಮ್ಮ ಮನೆಯ ಮಕ್ಕಳು, ನನ್ನ ಹಿರಿಯಕ್ಕನ ಮಗ ಮತ್ತು ನನ್ನ ಮಗ, ಇವರಿಬ್ಬರು ಕೂಡ ಸೇಮ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾರೆ ಇವತ್ತು. ಹಾಗೆ ಇಲ್ಲಿ ಅಡುಗೆಯನ್ನು ನೀಡ್ತಾ ಇದ್ದಾರೆ ಅಲ್ವಾ. ಅಂದರೆ ಇಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಅವರು ಬೇಕು ಅಂತ ಅಂದಾಗ ಅವರು ಹಿಂಜರಿಯೋದಿಲ್ಲ. ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಅದರಲ್ಲಿ ಅವರು ಮುಂದಕ್ಕಾಗಿ ಆ ಕೆಲಸನ ಮಾಡಿಕೊಡ್ತಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅರಿಶಿಣ ಶಾಸ್ತ್ರ ಸ್ಟಾರ್ಟ್ ಆಗಿದೆ, ನೋಡಬಹುದು. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂತಂದರೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.